ಆಲ್ ರೈಟ್, ನಮ್ಮ ಪೃಥ್ವಿ ಅಂಬರ್ ಇದ್ದಾರೆ. ಸೊ ಪೃಥ್ವಿ ಅಂಬರ್ ಹತ್ರ ಮಾತಾಡೋಣ. ಪೃಥ್ವಿ ಅವರೇ, ಲವ್ಲಿ ಚಿತ್ರ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ರಿಷವಣ್ಣ ನೋಡುವಂಥ ಅವಕಾಶ ಸಿಕ್ತು, ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯ ಆಗುವಂಥ ಒಂದು ವಾಯ್ಸ್ ಅಂತ ಇದ್ದರೆ ಅದು ವಶಿಷ್ಠ ಸರ್ದು. ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸ್ನಾಲಿಟಿಗೆ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ ಇರೋದರಲ್ಲಿ ಒಬ್ಬರು ವಶಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬ ಆತ್ಮೀಯರು ಆ್ಯಂಡ್ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟರ್ಸು. ಲವ್ಲಿಯಾಗಿ ಓಡಲಿ ನೋಡಿದಾಗ ನನಗೆ ಗೂಗ್ಲಿ ನೆನಪಾಯಿತು. ಸೊ ಗೂಗ್ಲಿ ಥರನೂ ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು. ವಾಟ್ ಎ ರೈಮಿಂಗ್. ಕನ್ನಡ ಹಾಕೊಂಬಂದ್ಬಿಟ್ಟು ಒಂದು ರೈಮಿಂಗ್ ಹೇಳಿದ್ರು, ಗೂಗ್ಲಿ ಥರ ಲವ್ಲಿ ಆಗಲಿ ಅಂತೇಳಿ. ನೈಸ್ ಪೃಥ್ವಿ ಅವರೇ. ಗರುಡ ಅವರಿದ್ದಾರೆ, ಗರುಡ ಅವ್ರು ಮಾತಾಡಬೇಕು. ಹಾಗೇನೆ ಅವ್ರಿಗೆ ಮೈಕ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್, ಹಾಯ್ ಡಾರ್ಲಿಂಗ್. ನಂದು ವಶಿಷ್ಠದ ಅಂದರೆ ಹಳೆಯ ಸ್ನೇಹ, ರಾಜಾಹುಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ. ಎಲ್ಲೋದ್ರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಏನು ಬೆಳಿಗ್ಗೆನೇ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು. ವಶಿಷ್ಠ ಅವ್ರು ಅದನ್ನು ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕಾ ತಮಿಳವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾಯಿದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಅವತ್ತು ಮರ್ತೋಗಿದ್ದೆ. ಸಾಕಾಗಿದೆ, ಸಾಕಾದಾಗ ಕಾಣಿಸ್ತಾ ಇದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೇಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾದಂಥ ಕೆ ಮಂಜು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ನಾನು 3 ಸಲ ಕರೆದೆ, ಕೆ ಮಂಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಮತ್ತೋರ್ವ ಜನಪ್ರಿಯ ನಿರ್ಮಾಪಕರಾದಂಥ ಸುರೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಸುರೇಶ್ ಸರ್, ಅಯ್ಯೋ ಬನ್ನಿ ಸರ್. ಇಲ್ಲೇನು ಸಿನಿಮಾ ಚೆಕ್ ಸೈನ್ ಮಾಡಿಸಲ್ಲ, ಬನ್ನಿ ಸರ್. ಸುಮ್ಮನೆ ಒಂದು ಮಾತು ಅಷ್ಟೇ, ಒಂದೆರಡು ಮಾತು ಪ್ಲೀಸ್ ವೇದಿಕೆ ಮೇಲೆ. ಎಸ್, ಮೈಕ್ ಬೇಡ ಅಂತೀರಾ? ಓಕೆ. ಶಿವರಾಜ್ KR ಪೇಟ್ ಅವರಿದ್ದಾರೆ, ದಯವಿಟ್ಟು ಒಂದೆರಡು ಮಾತಾಡಬೇಕು ನಮ್ಮ ಲವ್ಲಿ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮಸ್ತೆ ಬಾಯ್. ರಿಷಬ್ ಸರ್ ನಮಸ್ತೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಹೊರಗಡೆ ಮಳೆ, ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಖಂಡಿತ ಬೆಂಕಿಯಾಗೇ ಇರುತ್ತೆ. ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು 14ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹುಷಾರು ಕರ್ರು. ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು, ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ. ನಾನು ಕೂಡ 14ನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಿದೆ. 14ನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆ್ಯಂಡ್ ಆಲ್ ದ ಬೆಸ್ಟ್. ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನವೀನ್ ಶಂಕರ್ ಅವರೇ, ನಿಮ್ಮ ಹತ್ರ ನಾನು ಇನ್ನೊಂದು ಅವರೆಲ್ಲ ಅಂದ್ಕೊಂಡಿದ್ರು ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ ಅಂತ, ಆದರೆ ನಾನು ಮಾತಾಡ್ಸಲ್ಲ ನಿಮ್ಮ ಹತ್ರ. ಈಗ ಟ್ರೇಲರ್ ಬಿಡುಗಡೆ ಮಾಡ್ತೀವಿ. ಟ್ರೇಲರ್ ಬಿಡುಗಡೆ ಆದ್ಮೇಲೆ ನಾವು ಮಾತಾಡ್ತೀವಿ. ಏನಂತೀರ ನವೀನ್ ಅವರೇ? ಓಕೆ, ಡನ್. ಲವ್ಲಿ. ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಬಟ್ ನೀವು ಹೋಗೋಕ್ಕಿಂತ ಮುಂಚೆ ನಮ್ಮ ತಂಡದ ಪರವಾಗಿ ನಿಮ್ಮ